ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತಿನ ವಿಡಿಯೋದಲ್ಲಿ ನೀಟ್ 2021 ಕಟ್ ಆಫ್ ಅನ್ನೋದು ಹಿಂದಿನ ವರ್ಷಕ್ಕಿಂತ ಜಾಸ್ತಿ ಆಗಬಹುದಾ ಅಥವಾ ಕಡಿಮೆ ಆಗಬಹುದಾ ಅನ್ನೋದು ನನ್ನ ಒಂದು ಅನಿಸಿಕೆಯನ್ನು ಒಂದಷ್ಟು ಫ್ಯಾಕ್ಟ್ಸನ್ನು ಇಟ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ. ಸೊ ಸರ್ ಇಲ್ಲ ನಂದು ಜಾಸ್ತಿನೇ ಆಗ್ಬೋದು ಈ ಸರಿ ಅಂತ ಅನಿಸಿದರೆ ಸೊ ಫೈನ್, ದಟ್ ಈಸ್ ಯುವರ್ ಥಾಟ್. ನನ್ನ ಒಂದು ಥಾಟ್ ಏನಿದೆ, ನನ್ನ ಒಂದು ಪ್ರಾಕ್ಟಿಕಲ್ ಅನುಭವ ಏನಿದೆ, ನನ್ನ ಅನಿಸಿಕೆ ಏನಿದೆ ಇದರಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಇಷ್ಟ ಮಾಡಿ, ಇಲ್ಲ ಅಂತಂದರೆ ಬಹಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಎನಿವೇ ಕೌನ್ಸಿಲಿಂಗಿಗೆ ಬಹಳ ದಿನ ದೂರ ಇಲ್ಲ. ಸೊ ನಡೀತದೆ, ರಿಸಲ್ಟ್ ಬರ್ತದೆ, ಮುಂದೆ ನೋಡುತ್ತೆ, ರೈಟ್. ಸೊ ಈಗ ನೋಡಿ, ಟೋಟಲ್ ರಿಜಿಸ್ಟ್ರೇಷನ್ ನಾವು ಕಂಪೇರ್ ಮಾಡಿದರೆ 2021ನಲ್ಲಿ ರಿಮೆಂಬರ್ ಆಲ್ ಇಂಡಿಯಾ ಲೆವೆಲಲ್ಲಿ 16.1 ಲ್ಯಾಕ್ ಇತ್ತು, 2020ಯಲ್ಲಿ 15.97 ಲ್ಯಾಕ್ ಇತ್ತು. ಸೊ ಇವೆರಡರ ಕಂಪೇರ್ ಮಾಡಿ ನೋಡಿದರೆ ಯು ಕ್ಯಾನ್ ಸಿ ಆಲ್ಮೋಸ್ಟ್ ದಿಸ್ ರಿಜಿಸ್ಟ್ರೇಷನ್ ನಂಬರ್ ವಾಸ್ ಸೇಮ್, ಹೌದಾ? ಸೊ ಆಲ್ ಇಂಡಿಯಾ ಲೆವೆಲಲ್ಲಿ ಆಲ್ಮೋಸ್ಟ್ ಸೇಮ್ ಅಂತಂದ್ರೇನು? ಸೊ ಆಲ್ಮೋಸ್ಟ್ ಹಿಯರ್ 1.3 ಲ್ಯಾಕ್, ರೈಟ್, 1.3 ಲ್ಯಾಕ್ ಅಂತ ಇದೆ. ಸೊ ಡಿಫ್ರೆನ್ಸ್, ಸೊ ಹಾಗೆ ನೋಡಿದರೆ ಇಟ್ ಈಸ್ ನಾಟ್ ಮಚ್ ಡಿಫ್ರೆನ್ಸ್, ಸಾರಿ 1.3ನೂ ಇಲ್ಲ, ಸೊ ಅರೌಂಡ್ 13,000 ಇದೆ, ಹೌದಾ? ಸೊ ದೆರ್ ಈಸ್ ನೋ ಮಚ್ ಡಿಫರೆನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಇನ್ನು ಕರ್ನಾಟಕ ರಿಜಿಸ್ಟ್ರೇಷನ್ ಅಂತ ನೋಡಿದರೆ 1,19,600 ಪ್ಲಸ್ ಇದೆ ಈ ವರ್ಷದ ರಿಜಿಸ್ಟ್ರೇಷನ್. ನನಗೆ ಬಂದಿರುವಂಥ, ನಾನು ಒಂದು ತೆಗೆದುಕೊಂಡಿರುವಂಥ ನ್ಯೂಸ್ ಪ್ರಕಾರ. ಸೊ ಇಲ್ಲಿ 1,18,900 ಪ್ಲಸ್ ಇತ್ತು. ಸೊ 1,18,900 ಪ್ಲಸ್ ಇದ್ದರೂ ಕೂಡ ಇದರಲ್ಲಿ ಎಕ್ಸಾಮ್ ಅಟೆಂಡ್ ಆದವರು 89,359. ಸೊ ಇದರಲ್ಲಿ ಎಕ್ಸಾಮ್ ಅಟೆಂಡ್ ಆದವರು 89,359. ಸೊ ಈ ವರ್ಷದ ರಿಸಲ್ಟ್ ಏನಿದೆ, ಇದು ರೆಕಾರ್ಡ್ ಏನಿದೆ ಅದು ನನಗೆ ಇನ್ನೂ ಸಿಕ್ಕಿಲ್ಲ. ಅದು ಸಿಕ್ಕ ಮೇಲೆ ನಮಗೊಂದು ಐಡಿಯಾ ಬರ್ತದೆ. ಸೊ ಫೈನ್, ಅಂಥ ಡಿಫ್ರೆನ್ಸ್ ಏನಾಗೋದಿಲ್ಲ. ಈ ವರ್ಷ ಕರ್ನಾಟಕದಿಂದ ನೀಟ್ ಎಕ್ಸಾಮನ್ನು ಬರೆದಿರುವಂಥದ್ರಲ್ಲೂ ಕೂಡ ಅಂಥ ಡಿಫ್ರೆನ್ಸ್ ಏನಾಗೋದಿಲ್ಲ. ಇದನ್ನು ನಾನು ಆಲ್ಮೋಸ್ಟ್ ಸೇಮ್ ಅಂತಲೂ ತೊಗೋತೀನಿ. ಸೊ ಅದಾದಮೇಲೆ ಮುಂದಿನ ಒಂದು ಪೇಪರ್ ಲೆವೆಲ್ ಆಫ್ ಡಿಫಿಕಲ್ಟಿ ಅಂತ ನೋಡಿದರೆ ಡೆಫಿನೆಟ್ಲಿ ನಿಮಗೆ ಗೊತ್ತೇ ಇದೆ, 2020 ಪೇಪರು ಬಹಳ ಸಿಂಪಲ್ ಇತ್ತು, ಬಹಳ ಈಸಿ ಇತ್ತು, ಈವನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಸೊ ಅದಕ್ಕೋಸ್ಕರ ಇಬ್ಬರು ಸ್ಟೂಡೆಂಟ್ಗಳು ಆಲ್ ಇಂಡಿಯಾ ಲೆವೆಲಲ್ಲಿ 720 ಔಟ್ ಆಫ್ 720 ಅನ್ನು ಕೂಡ ಸ್ಕೋರ್ ಮಾಡಿದರು. ಬಟ್ ನನಗೆ ಅನಿಸೋ ಪ್ರಕಾರ 2021ನಲ್ಲಿ ನಿಮಗೂ ಕೂಡ ಅದು ಫೀಲ್ ಆಗಿದೆ, ಯು ವಿಲ್ ಅಗ್ರಿ ವಿತ್ ಮೀ. ಸೊ that was more, paper difficulty level was more in 2021 so compared to 2020. At least biology was easy, chemistry was easy, but physics is the one subject this year it will decide your rank. ಓಕೆ, ಸೊ ಫಿಸಿಕ್ಸ್ ಯಾರ್ದು ಸ್ವಲ್ಪ ಚಲೋ ಆಗಿರ್ತದೆ, ರ್ಯಾಂಕ್ ಒಳ್ಳೆ ಬಂದೇ ಬರ್ತದೆ, ಮಾರ್ಕ್ಸ್ ಒಳ್ಳೆ ಬಂದೇ ಬರ್ತದೆ. ಫಿಸಿಕ್ಸ್ ಸ್ವಲ್ಪ ಕಡಿಮೆ ಆದವ್ರದ್ದು ಮಾರ್ಕ್ಸ್ ಕಡಿಮೆ ಆಗಿಬಿಡ್ತದೆ. ಸೊ ಐ ಥಿಂಕ್ ಐ ವಿಲ್ ಟೇಕ್ ದಿಸ್ ಆ್ಯಸ್ more. 2021 paper difficulty level as more and 2020 it was less. ಸೊ ಇವೆಲ್ಲ ಕಾರಣದಿಂದ ನನ್ನ ಒಂದು ಅನಿಸಿಕೆ ಪ್ರಕಾರ ಈ ವರ್ಷ ರಿಮೆಂಬರ್ ನಿಮ್ಮ ಕಟ್ ಆಫ್ ಏನಿದೆ ಡೆಫಿನೆಟ್ಲಿ ಇಟ್ ವಿಲ್ ಡಿಕ್ರೀಸ್. ಸೊ ವಿ ಕ್ಯಾನ್ ಅಬ್ಸರ್ವ್ ಡಿಕ್ರೀಸ್ ಇನ್ ಕಟ್ ಆಫ್. ರಿಮೆಂಬರ್, ವಿ ಕ್ಯಾನ್ ಅಬ್ಸರ್ವ್ ಡಿಕ್ರೀಸ್ ಇನ್ ಕಟ್ ಆಫ್. ಸೊ ಇದನ್ನು ಹೇಳೋದಕ್ಕಿಂತ ಮುಂಚೆ ನಾನು ಇನ್ನೊಂದು ಪಾಯಿಂಟನ್ನು ಇಲ್ಲಿ ಕನ್ಸಿಡರ್ ಮಾಡಲೇಬೇಕು, ದ ಪ್ರಿಪ್ರೇಷನ್ ಲೆವೆಲ್ ಫ್ರಮ್ ದ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್ ಇದು. ಸೊ ಇಲ್ಲಿ ಏನಾಗಿದೆ, ಪ್ರಿಪ್ರೇಷನ್ ಲೆವೆಲ್ ಫ್ರಮ್ ದ ಸ್ಟೂಡೆಂಟ್ಸ್, ದಿಸ್ ಇಯರ್ ಇಟ್ ಈಸ್ ಲೆಸ್ಸರ್ ದ್ಯಾನ್ 2020. ಐ ಥಿಂಕ್ ಆಲ್ ಆಫ್ ಯು ವಿಲ್ ಅಗ್ರಿ. ದ ರೀಸನ್ ಫಾರ್ ದ್ಯಾಟ್ ಈಸ್, ರಿಮೆಂಬರ್, ಇದ್ರ ಬಗ್ಗೆ ರೀಸನ್ ಏನಿರ್ಬೋದು ಅಂತ ಅಂದರೆ, ಸೊ ಮೊದಲನೇದಾಗಿ ವಿ ಕ್ಯಾನ್ ಸೇ ಬೋರ್ಡ್ ಎಕ್ಸಾಮ್ ವಾಸ್ ಕ್ಯಾನ್ಸಲ್ಡ್. ಇದನ್ನು ನಾನು ಫಸ್ಟ್ ರೀಸನ್ ಅಂತ ತಗೋತೀನಿ. ಯಾಕಂದರೆ ವಿದ್ಯಾರ್ಥಿಗಳು ಓದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ, ಹೌದಾ? ಯಾಕೆ ಬೋರ್ಡ್ ಎಕ್ಸಾಮ್ ಯಾವಾಗ ನಮಗೆ ನ್ಯೂಸ್ ಬಂತು, ಬೋರ್ಡ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ದಾರೆ, ಈ ವರ್ಷ ಬೋರ್ಡ್ ಎಕ್ಸಾಮ್ ಇರೋದಿಲ್ಲ. ಸೊ ಫ್ರಾಮ್ ದ ಡೇ ಇಟ್ ಈಸ್ ಅನೌನ್ಸ್ಡ್, there are so many students they have stopped reading. ಸೊ ಅವತ್ತಿಂದ ಅವರು ಒಂದಷ್ಟು ಎಂಜಾಯ್ ಮಾಡೋದು ಸ್ಟಾರ್ಟ್ ಮಾಡಿದರು, ಓದೋದನ್ನು ಬಿಟ್ಟುಬಿಟ್ರು. ನೀವು ಹೇಳ್ಬೋದು, ಸರ್ ಬೋರ್ಡ್ ಎಕ್ಸಾಮ್ ಇದಕ್ಕೆ ಯಾಕೆ ಸಂಬಂಧ ಇದೆ? ನನ್ನ ಒಂದು 13 ವರ್ಷದ ಟೀಚಿಂಗ್ ಅನುಭವದ ಪ್ರಕಾರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೂ ಕೂಡ ವಿದೌಟ್ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್, ಅಂದರೆ ಬೋರ್ಡ್ ಎಕ್ಸಾಮಿಗೆ ಏನೋ ಕಾನ್ಸೆಪ್ಟ್ ಇರ್ತದೆ ಅದನ್ನು ನಾವು ಓದ್ದೇನೆ, ಸೊ ಡೈರೆಕ್ಟಾಗಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತೀನಿ ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅಂಥದ್ರಲ್ಲಿ ಯಾವಾಗ ಬೋರ್ಡ್ ಎಕ್ಸಾಮ್ ಕ್ಯಾನ್ಸಲ್ ಅಂತ ಗೊತ್ತಾಯಿತು, ಬಹಳಷ್ಟು ಜನ ವಿದ್ಯಾರ್ಥಿಗಳು ಓದೋದನ್ನು ನಿಲ್ಲಿಸ್ಬಿಟ್ರು ಆವಾಗ. ಸೊ ದೇ ಆರ್ ಡಿಸ್ಟ್ರಾಕ್ಟೆಡ್. ಸೊ ಹಾಗಾದ್ರೆ ಕಡೆಗೆ ಅದಾದಮೇಲೆ ನೀಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ವೆರಿ ಇಂಪಾರ್ಟೆಂಟ್, ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಿರ್ತದೆ ಅಂತಂದರೆ ಎಕ್ಸಾಮ್ ಅನೌನ್ಸ್ ಆದಮೇಲೆ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನೀಟ್ ಎಕ್ಸಾಮಿನೇಷನ್ ಫಾರ್ಮ್ ಏನಿದೆ, ಸೊ ನೀಟ್ ಎಕ್ಸಾಮ್ ಫಾರ್ಮ್ ವಿಚ್ ವಾಸ್ ರಿಲೀಸ್ಡ್ ಲೇಟ್, ರಿಮೆಂಬರ್, ವಿಚ್ ವಾಸ್ ರಿಲೀಸ್ಡ್ ಲೇಟ್,
ಹೌದಾ? ಸೊ ಭಾಳ ಲೇಟಾಗಿ ರಿಲೀಸ್ ಆಯಿತು. ಸೊ 1 ತಿಂಗಳಿದ್ದಾಗ 1.5 ತಿಂಗಳಿದ್ದಾಗ ರಿಲೀಸ್ ಆಯಿತು. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಆಲ್ಸೋ ನೀಟ್ ಎಕ್ಸಾಮ್ ಫಾರ್ಮನ್ನು ರಿಲೀಸ್ ಮಾಡಿದ ಮೇಲೆ ಓದಿದ್ದಂತಹ ಸೀರಿಯಸ್ನೆಸ್ ಏನಿತ್ತಲ್ಲ ಅದು ಜಾಸ್ತಿ ಇತ್ತು ಕಂಪೇರ್ ಟು ಪ್ರೀವಿಯಸ್ ಟು ದ್ಯಾಟ್. ಓಕೆ, ಸೊ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಮೋಸ್ಟ್ ಆಫ್ ದ ಕ್ಲಾಸಸ್ ವಿಚ್ ವಾಸ್ ಆನ್ಲೈನ್, ಹೌದಾ? ಸೊ ಆನ್ಲೈನ್. ಸೊ ಈ ವರ್ಷ ಫ್ರೆಶ್ ಇದ್ದಂಥ ವಿದ್ಯಾರ್ಥಿಗಳಂತೂ ಬೋರ್ಡ್ ಎಕ್ಸಾಮಿಗೆ ಏನು ಪ್ರಿಪ್ರೇಷನ್ ಇತ್ತು ಅದನ್ನು ಆಲ್ಮೋಸ್ಟ್ ಆನ್ಲೈನ್ದಲ್ಲೇ ಮುಗಿಸ್ಬಿಟ್ರು. ಆನ್ಲೈನ್ದಲ್ಲಿ ಅಂತ ಅಂದಾಗ ದೆರ್ ಆರ್ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್, ದೆರ್ ಆರ್ ಸೋ ಮೆನಿ ಕಾಲೇಜಸ್ ವಿಚ್ ಹ್ಯಾವ್ ನಾಟ್ ಕಂಪ್ಲೀಟ್ ದ ಸಿಲೆಬಸ್ ಆಲ್ಸೋ. Remember, so because of all these consideration, number of students those who have written this NEET exam may be same, but remember paper difficulty level was more. So because of that reason I can say this year there is a decrease in cutoff. ಹಾಗಾದರೆ ಕರ್ನಾಟಕ ಕಾಲೇಜಸ್ಗಳಲ್ಲಿ ಏನಾಗ್ಬೋದು? ಸೊ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಕರ್ನಾಟಕ MBBS ಕಾಲೇಜಸ್ಗಳೇನಿದೆ ಸೊ ಅದರಲ್ಲಿ ಕಟ್ ಆಫ್ ಜನರಲಿ 25 to 30 ಮಾರ್ಕ್ಸ್ ಡಿಕ್ರೀಸನ್ನು ವಿ ಕ್ಯಾನ್ ಸಿ. 25 to 30 ಮಾರ್ಕ್ಸ್ ಡಿಕ್ರೀಸ್ ವಿ ಕ್ಯಾನ್ ಒಬ್ಸರ್ವ್ ಅನ್ನೋದು ನನ್ನದೊಂದು ಅಭಿಪ್ರಾಯ. ಒನ್ಸ್ ಅಗೇನ್ ಇದು ನೀವು ಒಪ್ಕೊಳ್ಳೇಬೇಕು ಅಂತ ಏನಿಲ್ಲ. ಸೊ ಒಪ್ಕೊಂಡ್ರೆ ಫೈನ್, ಒಪ್ಕೊಳ್ಳಿಲ್ಲ ಅಂತಂದ್ರೂ ಬಹಳ ಒಳ್ಳೆಯದು. ಸೊ ನಿಮ್ಮ ಒಂದು ಅನಾಲಿಸಿಸ್, ಬಟ್ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಈ ವರ್ಷಕ್ಕೆ ಮಿನಿಮಮ್ 25 to 30, ಮೇ ಬಿ ಇಟ್ ಮೇ ಗೋಸ್ ಅಪ್ ಟು 50 ಮಾರ್ಕ್ಸ್ ಆಲ್ಸೋ, ಹೂ ನೋಸ್. ಹೌದಾ? ಸೊ ನಿಮಗೊಂದು ಅನಾಲಿಸಿಸ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ BMC, ಬೆಂಗಳೂರು ಮೆಡಿಕಲ್ ಕಾಲೇಜ್, ನಿಮ್ಗೆ ಗೊತ್ತೇ ಇದೆ, ವಿಚ್ ಇಸ್ ವೆನ್ ಆಫ್ ದ ಬೆಸ್ಟ್ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇನ್ ಕರ್ನಾಟಕ. ಸೊ ಇದರಲ್ಲಿ ನಿಮಗೆ 3 ಅನಾಲಿಸಿಸನ್ನು ತೋರಿಸ್ತೀನಿ. ಸೊ 2020 ಮತ್ತು 2019 ಏನಾಗಿತ್ತು ಅಂಥೇಳಿ, ಹೌದಾ? ಸೊ 2019 ಪೇಪರ್ ವಾಸ್ ವೆರಿ ಡಿಫಿಕಲ್ಟ್. ಸೊ ವೆರಿ ಡಿಫಿಕಲ್ಟ್ ಪೇಪರ್ ಅಂತ ಹೇಳ್ತೀನಿ ನಾನು. ವೆರಿ ಡಿಫಿಕಲ್ಟ್ ಪೇಪರ್ ಅಂದರೆ ಪೇಪರ್ ವಾಸ್ ನಾಟ್ ಈಸಿ. ಸೊ ಇಲ್ಲಿ ಪೇಪರ್ ಈಸ್ ಈಸಿ, ಹೌದಾ? 2021 ಪೇಪರ್ ವಾಸ್ ಲಿಟ್ಲ್ ಬಿಟ್ ಡಿಫಿಕಲ್ಟ್, ಹೌದಾ? ಸೊ ಈ ರೀತಿ ಕನ್ಸಿಡರ್ ಮಾಡ್ತೀನಿ. ಸೊ ಈಗ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇಫ್ ಯು ಸಿ 2019 ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಜನರಲ್ ಮೆರಿಟಿಗೆ ಸೊ ದ ಮಾರ್ಕ್ಸ್ ವಾಸ್ 610 ವಾಸ್ ಅ ಕಟ್ ಆಫ್. ನಾನು ಇದನ್ನು ಸೆಕೆಂಡ್ ರೌಂಡ್ ಕಟ್ ಆಫ್ ಅನ್ನು ಹೇಳ್ತೇನೆ. ಸಿ, ಜನರಲಿ MBBS ಕಾಲೇಜಸ್ಗಳಲ್ಲಿ ಫಸ್ಟ್ ರೌಂಡ್ ಕಟ್ ಆಫ್ ಮತ್ತು ಸೆಕೆಂಡ್ ರೌಂಡ್ ಕಟ್ ಆಫ್ ಮುಂದೆ ಅದು ಅಷ್ಟೊಂದು ಡಿಫ್ರೆನ್ಸ್ ಇರೋದಿಲ್ಲ. ಸೊ ಸೆಕೆಂಡ್ ರೌಂಡ್ ಕಟ್ ಆಫ್ ಅನ್ನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಅದೇ 2020 ಸೊ ರಿಮೆಂಬರ್ ಇದು 647 ಆಗಿತ್ತು. ಸೊ 647 ಆಗಿತ್ತು 2020, ಹೌದಾ? ಇಲ್ಲಿ ಡಿಫ್ರೆನ್ಸ್ ನೋಡಿ, ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ 37 ಮಾರ್ಕ್ಸ್ ವೇರ್ ಇನ್ಕ್ರೀಸ್ಡ್, ರೈಟ್? ಇದು ಜನರಲ್ ಮೆರಿಟ್ ನಾನು ಹೇಳ್ತಾ ಇದ್ದೀನಿ. ಸೊ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಈ ವರ್ಷದ ಒಂದು ಕಟ್ ಆಫ್ BMC ಇದು ಆಲ್ಮೋಸ್ಟ್ ನನಗನ್ಸೋ ಪ್ರಕಾರ 620 ತನಕ ಬರಬಹುದು, 620 ಅಥವಾ 25. ಸೊ ಇಲ್ಲಿ ತನಕ ಬರಬಹುದು ಅಂಥೇಳಿ ನನ್ನದೊಂದು ಅನಿಸಿಕೆ. ಯಾಕಂತಂದರೆ ಈ ವರ್ಷ ಎಕ್ಸಾಮ್ ನಾನು ಕೇಳಿರೋಂಥ ವಿದ್ಯಾರ್ಥಿಗಳು, ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳು ಇವರು ಏನು ಹೇಳ್ತಾರೆ ಅಂತಂದರೆ ಸೊ 500 to 550 ರೇಂಜ್ ಒಳಗೆ ಬಹಳ ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಸೊ 600 ಎಬೋ ಬಹಳ ಕಡಿಮೆ ಇದೆ ಈ ವರ್ಷ ಹಾಗೆ ನೋಡಿದರೆ ಕಂಪೇರ್ ಟು ಲಾಸ್ಟ್ ಇಯರ್. ಸೊ ಲಾಸ್ಟ್ ಇಯರ್ ಯಾರು ಕೇಳಿದ್ರು ನಂದು 600 ಮೇಲೆ ಅಂತಲೇ ಹೇಳ್ತಿದ್ರು. ಬಟ್ ಈ ವರ್ಷ ಆ ಸಿನಾರಿಯೋ ಸ್ವಲ್ಪ ಕಡಿಮೆ ಇದೆ ಅನ್ನೋದು ಒಂದು ನನ್ನ ಒಂದು ಅನಿಸಿಕೆ. ಸೊ ಇನ್ನೊಂದು ಪಾಯಿಂಟನ್ನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಹಿಯರ್ ಇಲ್ಲಿ ನೋಡಿ 1G ಅಂತಂದರೆ ಸೊ ಕ್ಯಾಟಗರಿ 1ದವರಿಗೆ ಸೊ 2021 ಗೊತ್ತಿರಲಿ 619 ಇತ್ತು. 2020 619 ಇತ್ತು. ಸೊ 2019 ಇಟ್ ವಾಸ್ ಅರೌಂಡ್ 551. ಸೊ ಇದು ನಾನು ಒನ್ಸಿಗೆ ಬಂದಿದ್ದ ನಂಬರ್ ಬರಿತಾ ಇಲ್ಲ, ಇದಕ್ಕೆಲ್ಲದಕ್ಕೂ ರೆಕಾರ್ಡ್ ಇದೆ. ನೀವು KE ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು, ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೋದು. ಸೊ 551 ಇತ್ತು, ಹೌದಾ? ಸೊ ನೋಡಿ ಡಿಫ್ರೆನ್ಸ್ ನೋಡಿ, ಆಲ್ಮೋಸ್ಟ್ ಹಿಯರ್ ಟು ಹಿಯರ್ 60+ ಡಿಫ್ರೆನ್ಸ್ ಇತ್ತು, ಹೌದಾ? ಸೊ 60+, 70+ ಇತ್ತು. ಬಟ್ ಈ ವರ್ಷ ಇಷ್ಟೊಂದು ಡಿಫ್ರೆನ್ಸ್ ಇರುವಂಥ ಸಾಧ್ಯತೆಗಳಿಲ್ಲ ಮತ್ತು ಈಕ್ವಲ್ ಬರೋದಕ್ಕಂತೂ ಸಾಧ್ಯನೇ ಇಲ್ಲ. ಸೊ ನನ್ನದೊಂದು ಅನಿಸಿಕೆ ಪ್ರಕಾರ ಆಲ್ಮೋಸ್ಟ್ 590+ ಆದರೂ ನಿಮಗೆ ಕ್ಯಾಟಗರಿ 1ದವರಿಗೆ ಸೊ ಬೆಂಗಳೂರು ಮೆಡಿಕಲ್ ಕಾಲೇಜ್ ಸಿಗಬಹುದು ಅನ್ನೋದೊಂದು ಅನಿಸಿಕೆ, ಅಂದರೆ ಕಂಪೇರ್ ಟು ಲಾಸ್ಟ್ ಇಯರ್. ಅದಾದಮೇಲೆ ನಿಮಗೆ ಇನ್ನೊಂದು ಎಕ್ಸಾಂಪಲ್ನ ತೋರಿಸ್ತೀನಿ. ಸೊ ಫಾರ್ ಎಕ್ಸಾಂಪಲ್ 2A ಕ್ಯಾಟಗರಿ ಅವ್ರು ಏನಿರ್ತೀರಿ ಸೊ ಅವರಿಗೆ ಆಲ್ಮೋಸ್ಟ್ ನಿಮ್ಮದು ಲಾಸ್ಟ್ ಇಯರ್ 620 ಇತ್ತು ಆ್ಯಂಡ್ ಹಿಯರ್ ಇಟ್ ವಾಸ್ 571 ಇತ್ತು. ಸೊ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಸೀಟ್ಸ್ ವಿಚ್ ಈಸ್ ಪ್ರೆಸೆಂಟ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕ್ಯಾಟಗರಿ ಆಲ್ಸೋ,
ಓಕೆ. ಜಿ ಎಮ್ದವರಿಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕ್ಲಾಸ್ ಇದಿತ್ತು ಏನು ಸೀಟ್ಸು, ಅದಕ್ಕಾಗಿ ಇಷ್ಟು ಡಿಫ್ರೆನ್ಸ್ನ ಅಬ್ಸರ್ವ್ ಮಾಡಿದೆ. ಸೊ ಈ ವರ್ಷ ಇದು ಕೂಡ ಆಲ್ಮೋಸ್ಟ್ 595 ಪ್ಲಸ್ ತನಕ ಬರ್ಬೋದು. ಸೊ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಲಾಸ್ಟಿಗೆ ಹೇಳಿಬಿಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಎಸ್ ಟಿ ಕೇಸಿಗೆ ಸೊ ಲಾಸ್ಟ್ ಇಯರ್ 516 ಇತ್ತು. ರಿಮೆಂಬರ್ 516 ವಾಸ್ ದೇರ್ 2020, ಸಾರಿ 516 was there 2019 and 592 was there in 2020. ಸೊ ಆಲ್ಮೋಸ್ಟ್ ಈ ವರ್ಷ ನನ್ನ ಒಂದು ಅನಿಸಿಕೆ ಪ್ರಕಾರ ಸೊ 560 ಪ್ಲಸ್ ಆದರೂ ಕೂಡ ಯು ಮೇ ಗೆಟ್ ಸೀಟ್ ಫಾರ್ ಎಸ್ ಟಿ ಕ್ಯಾಟಗರಿ BMC. ಒಂದು ಕಾಲೇಜ್ ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇದ್ದೀನಿ. ಈ ರೀತಿ ಪ್ರತಿಯೊಂದು ಕಾಲೇಜಿನ ಎಲ್ಲ ರೀತಿಯ ಕ್ಯಾಟಗರಿಯನ್ನು ಮುಂದಿನ ಒಂದಷ್ಟು ವಿಡಿಯೋಗಳಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಏನೇನು ಗೊತ್ತಾಗಬೇಕು ಅನ್ನೋದನ್ನು ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ. ಈ ರೀತಿ ಸಿರೀಸ್ ಆಫ್ ವಿಡಿಯೋಸನ್ನು ಮಾಡ್ತಾ ಇದ್ದೀನಿ ವೆನ್ ಎವರ್ ಐ ವಿಲ್ ಹ್ಯಾವ್ ಅ ಫ್ರೀ ಟೈಮ್. ಓಕೆ. ಸೊ ನನ್ನದೊಂದು ರಿಕ್ವೆಸ್ಟ್ ಇಷ್ಟೇ ವಿದ್ಯಾರ್ಥಿಗಳಿಗೆ. ಸೊ ನಾನು ಯಾವುದೋ ಒಂದೆರಡು ಕಾಲೇಜ್ ಮಾಡ್ತಾ ಇದ್ದಾಗ ಸರ್ ನನಗೆ ಅದು ಕಾಲೇಜ್ ಹೇಳಿ ಇದು ಕಾಲೇಜ್ ಹೇಳಿ ಅಂತ ಹೇಳೋದಕ್ಕೆ ಹೋಗಬೇಡಿ. ಸೊ ಎಟ್ ದ ಎಂಡ್ ಆಫ್ ದ ಇಯರ್ ಅಂದರೆ ಎಟ್ ದ ಎಂಡ್ ಆಫ್ ದಿಸ್ ರಿಸಲ್ಟ್ ಅಥವಾ ಕೌನ್ಸಿಲಿಂಗ್ ಟೈಮಿಗೆ ಬರೋ ಒಳಗೆ ನಿಮಗೆಲ್ಲ ಕಾಲೇಜ್ ಇನ್ಫಾರ್ಮೇಷನ್ನ ಕರ್ನಾಟಕದಲ್ಲಿ ಇರುವಂಥ MBBS ಕಾಲೇಜಸ್ಗಳ ಇನ್ಫಾರ್ಮೇಷನನ್ನು ಕೊಡುವಂಥ ಪ್ರಯತ್ನವನ್ನು ಫ್ರೀ ಆಫ್ ಕಾಸ್ಟ್ ಮಾಡ್ತೀನಿ. ನನ್ನದೊಂದು ರಿಕ್ವೆಸ್ಟ್ ಅಂತಂದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಲೈಕ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಇದರಲ್ಲಿ ಯಾವುದೇ ರೀತಿ ನೀವು ಫೀಸ್ ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ನನ್ನ ಫ್ರೀ ಟೈಮಲ್ಲಿ ನಿಮಗೋಸ್ಕರ ನಾನು ಮಾಡ್ತಾ ಇರೋವಂಥದ್ದು. ಸೊ ನಿಮ್ಮ ಸಪೋರ್ಟೇ ನನಗೊಂದು ಎನರ್ಜಿಯನ್ನು ನೀಡ್ತದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಓವರಾಲ್ ನನ್ನ ಕನ್ಕ್ಲೂಷನ್ ಅಂತಂದರೆ ಈ ವರ್ಷ ನಿಮಗೆ 25 to 30 ಮಾರ್ಕ್ಸ್ ನನ್ನದೊಂದು ಮಿನಿಮಮ್ ಇದು ಡಿಕ್ರೀಸ್. ಸೊ ಹಾಗೆ ನೋಡಿದರೆ ಮ್ಯಾಕ್ಸಿಮಮ್ 50 ಮಾರ್ಕ್ಸ್ ತನಕ ಡಿಕ್ರೀಸನ್ನು ವಿ ಕ್ಯಾನ್ ಅಬ್ಸರ್ವ್ ಅಂಥೇಳಿ ಈ ವರ್ಷಕ್ಕೆ ನನಗೆ ಅನ್ನಿಸ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.